ಜನತೆಗೆ ಬೆಟ್ಟ ಶಂಕರಪ್ಪನವರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ. ಇವತ್ತು ಸ್ನೇಹಿತರೆ ಏನಪ್ಪ ಇವತ್ತಿನ ವಿಶೇಷ ಅಂದರೆ ಸ್ನೇಹಿತರೆ, ಯಾಕಂದರೆ ಶಂಕರಪ್ಪನವ್ರು ತುಂಬ ದಿನದಿಂದ ಯಾವುದಾದ್ರು ಹೇಳ್ತಾರೆ ಅಂತ ತುಂಬ ಜನರು ಕಮಿಟಲ್ಲಿ ಆಗ್ತಾಯಿದ್ರು. ಸ್ವಾಮಿ ಮದ್ದಿಡು ಅನ್ನೋದು ಇದೆಯಾ, ಸುಳ್ಳ ನಿಜನ, ಇಲ್ಲ ಸುಳ್ಳಿದೆಯಾ ನಿಜನ ಇದೆಯಾ ಅನ್ನೋದು ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರು. ಮದ್ದಿಡು ಅನ್ನೋದು ಜನಕ್ಕೆ ಮದ್ದಿಡಿಕ್ತಾರಲ್ಲ ಅದು ಸತ್ಯ, ಯಾರು ಸುಳ್ಳು ಅಂದ್ಕೊಬೇಡ್ರೆ ಸತ್ಯನೇ. ಆದರೆ ಎಲ್ರಿಗೂ ಇಕ್ಕಲ್ಲ, ಅದು ತುಂಬ ಜನಕ್ಕೆ ಮದ್ದಿಡಿಕ್ಕೂ ಬರಲ್ಲ, ಅದು ಇಕ್ಕಲ್ಲ, ಎಲ್ಲರಿಗೂ ಇರಲ್ಲ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ ಮದ್ದಿಡಿನ ಪ್ರಭಾವ ಹೆಂಗಿರುತ್ತೆ ಅಂದರೆ ಅದು ತುಂಬ ಹಳ್ಳಿ ಕಾಡಲ್ಲಿ ಅವಾಗಿತ್ತು, ಇವಾಗ ಸಿಟಿನಲ್ಲೂ ಇಕ್ತಾರೆ. ಇಕ್ಕುವಂಥ ಜನ ಇದ್ದಾರೆ, ಎಲ್ಲರೂ ಇಕ್ಕೊಳ್ಳಲ್ಲ, ಯಾರು ಬೇಜಾರು ಮಾಡ್ಕೊಬೇಡ್ರಿ. ಯಾರೋ 100ಕ್ಕೆ 1000ಕ್ಕೆ ಒಬ್ರು ಇಕ್ತಾರೆ ಆ ಮದ್ದಿಡು ಅಂತ. ಆ ಮದ್ದಿಡಿಕ್ಕಿದ್ರೇ ಮದ್ದಾಗುತ್ತೆ ಅಂತಲ್ಲ, ಆ ಮದ್ದಿಡು ಬೇರೆ ಥರನೂ ಆಗುತ್ತೆ. ಆ ಮದ್ದನ್ನು ಮದ್ದಿಂದನೇ ತೆಗಿಬೋದು ಅನ್ನೋ ಕಾರಣಕ್ಕೆ ನಿಮ್ಗೊಂದು ಇವತ್ತು ಆ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಯಾರ ಹತ್ರ ಹೋಗಿ ಮದ್ದನ್ನು ತೆಗಿಸಿ ನಮ್ಗೆ ಹೊಟ್ಟೆ ನೋವು ಬರುತ್ತೆ, ನಮ್ಮ ಕೈ ಕಾಲು ಸುಸ್ತು, ಮಂಡಿ ನೋವು, ಎದ್ದೇಳೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಯಾರ ಹತ್ರ ಒಂದು ದುಡ್ಡು ಕೊಟ್ಟು ಮಾಡ್ಕೊಬೇಡಿ, ನಿಮ್ಮ ಮನೇಲೇ ಮಾಡ್ಕೋಬೋದು. ಹೆಂಗೆ ಮಾಡ್ಕೋಬೋದು ಅಂದರೆ ಮದ್ದಿಡು ಹೆಂಗೆ ಇಕ್ತಾರೆ ಅಂದರೆ, ಇದೊಂದು ದೊಡ್ಡ ಸ್ಟೋರಿನೇ ಇದೆ. ಮದ್ದನ್ನು ತಯಾರು ಮಾಡೋದು ನಮ್ಮ ಇಂಡಿಯಾದಲ್ಲಿ ಅಂತಾರೆ. ಹೆಂಗೆ ತಯಾರು ಮಾಡೋದು ಅಂದರೆ, ಆಗಿನ ಕಾಲದಲ್ಲಿ ಯಾರು ಆಗದೇ ಇದ್ದವ್ರಿಗೆ, ಯಾಕಂದರೆ ವಿರೋಧಿಗಳು ಇರ್ತಾರಲ್ಲ, ಅವ್ರನ್ನ ಕತ್ತಿ ಮಚ್ಚು ತೊಗೊಂಡು ಸಾಯಿಸೋಕೆ ಹೋಗ್ತಾರನಿಲ್ಲ, ಮದ್ದಿಡು ಇಕ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ತಾಯಿದ್ರು. ಯಾಕೆ ಸಾಯಿಸ್ತಾಯಿದ್ರು? ಇವತ್ತು ಎಷ್ಟೋ ಜನಕ್ಕೆ ಹೊಟ್ಟೆ ಊದ್ಕೋತದೆ, ತಿಂದು ಊಟ ಜೀರ್ಣ ಆಗಲ್ಲ, ಆಮೇಲೆ ವಾಮಿಟ್ ಆಗೋದು, ಸುಸ್ತು, ತಲೆನೋವು, ಮೈಕೈ ನೋವು, ಆಮೇಲೆ ಎಷ್ಟೋ ಜನಕ್ಕೆ ಹೊಟ್ಟೆ ನೋವು. ಸ್ವಲ್ಪ ಇಷ್ಟು ಅನ್ನ ತಿಂದುಬಿಟ್ರೆ ಸಾಕು ಹೊಟ್ಟೆ ನೋವು. ಹಾಸ್ಪಿಟ್ಲಿಗೆ ಹೋಗ್ತೀರಾ ನೀವು, ಹಾಸ್ಪಿಟ್ಲಿಗೆ ಹೋದಾಗ ಏನಾಗುತ್ತೆ, ನಿಮಗೆ ಎಲ್ಲ ಸ್ಕ್ಯಾನಿಂಗೂ ಮಾಡಿಸ್ತೀರ, ಬ್ಲಡ್ ಚೆಕಪಿಂದ ಹಿಡಿದು ಹೊಟ್ಟೆಯಿಂದ ಬಿಡ್ದು ಎಲ್ಲ ಸ್ಕ್ಯಾನಿಂಗೂ ನೋಡ್ತೀರಾ. ಡಾಕ್ಟ್ರು ಏನೂ ಇಲ್ಲ, ಎಲ್ಲ ನೀವು ನಾರ್ಮಲ್ ಆಗೈತೆ ಅಂತ ಹೇಳ್ತಾರೆ. ಆವಾಗ ಏನಪ್ಪ ನಮಗೆಲ್ಲ ಐತೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಏನಾದ್ರು ಗಾಳಿನ ಪೀಡೆನ ಏನಾದ್ರು ಮಾಟ ಮಾಡಿಸ್ಬಿಟ್ರಾ, ಮಂತ್ರ ಮಾಡಿಸ್ಬಿಟ್ರಾ? ಸಾಧ್ಯನೇ ಇಲ್ಲ, ಯಾರೂ ಮಾಟ ಮಂತ್ರ ಮಾಡಿಸಿರಲ್ಲ. ಇದರ ಮದ್ದಿಡೋರಿಗೆ ಆ ಪ್ರಯೋಗ ಇರುತ್ತೆ. ಆವಾಗ ಹಾಸ್ಪಿಟ್ಲ್ ಹೋದಾಗ ನಿಮಗೆ ನಾರ್ಮಲ್ ಅಂತ ಹೇಳ್ತಾರೆ, ಎಲ್ಲ ಚೆಕಪ್ ಮಾಡ್ಬಿಟ್ಟು ಏನೂ ಇಲ್ಲಪ್ಪ, ಎಲ್ಲ ನಾರ್ಮಲ್ ಆಗೈತೆ, ನೀವು ಸರಿಯಾಗಿ ಊಟ ಮಾಡಿ, ನೀರು ಕುಡೀರಿ, ನಿದ್ದೆ ಮಾಡಿರಿ ಅಂತ ಹೇಳ್ತಾರೆ. ಆ ಮದ್ದಿಡಿರೋರಿಗೆ ಈ ಪ್ರಯೋಗ ಇರುತ್ತೆ. ಹೆಂಗಿರುತ್ತೆ ಅಂದರೆ, ತಲೆಭಾರ, ತಲೆ ಸುಸ್ತು, ಊಟದ ಮೇಲೆ ಜ್ಞಾನ ಇಲ್ಲ, ಇಷ್ಟು ಅನ್ನ ತಿನ್ನಿಸೋದು, ಇಷ್ಟು ತಿಂತಾ ಇರ್ತೀರ, ಇಷ್ಟಕ್ಕೆ ಬಂದುಬಿಡ್ತೀರ, ಅಷ್ಟು ತಿಂದರೂ ಜೀರ್ಣ ಆಗೋಲ್ಲ, ಹೊಟ್ಟೆ ಊದ್ಕೊಳ್ಳೋದು, ಕೈ ಕಾಲು ಸುಸ್ತು, ನಡೆಯೋಕ್ಕಾಗಲ್ಲ, ಒಂಥರ ಮೈಂಡೇ ಅಪ್ಸೆಟ್ಟು, ಎಲ್ಲ ಮಲಗಿರ್ತೀರ. ಅಂಥವ್ರು ಮದ್ದೈತೆ ಅನ್ನೋರು ನೀವು ಮದ್ದನ್ನ ಯಾವ ಥರ ಚೆಕ್ ಮಾಡ್ಕೋಬೋದು ಅಂದರೆ, ಹುಳ್ಳಿಕಾಳು ಅಂತೀವಿ ಗೊತ್ತಾ? ಹುಳ್ಳಿಕಾಳು ಏನಪ್ಪ, ಹುಳ್ಳಿಕಾಳಲ್ಲ, ಇಲ್ಲ ಹುರುಳಿಕಾಳೆಲ್ಲ ಹಾಕ್ತಾರೆ. ಆಮೇಲೆ ಸೀಗೆ ಬೀಜ ಇವೆರಡಲ್ಲೇ ಪ್ರಯೋಗ. ಸೀಗೆ ಬೀಜ, ಹುರುಳಿಕಾಳು. ಸೀಗೆ ಬೀಜ ನಿಮ್ಗೆ ಸಿಗಲ್ಲ, ಕಾಡಲ್ಲಿರೋರಿಗೆ, ಕಾಡಿರೋರಿಗೆ ಸಿಗುತ್ತೆ ಸೀಗೆ ಬೀಜ. ನೀವು ಹುಳ್ಳಿಕಾಳು ಅಂಗಡಿಗಳು ಸಿಗುತ್ತೆ. ಒಂದು 9 ಹುಳ್ಳಿಕಾಳು ತಗೊಂಡು ಒಂದು ಡಬ್ಬಿನಲ್ಲೋ, ಒಂದು ಯಾವುದೋ ಒಂದು ಚಿಕ್ಕದಲ್ಲಿ ಒಂದು ಬಾಕ್ಸಲ್ಲೋ ಯಾವುದರಲ್ಲಿ ನಿಮ್ಮ ರೀಸಸ್ನ ಆ ಡಬ್ಬಿ ಒಳಗೆ ಓದ್ಬಿಟ್ಟು 9 ಹುಳ್ಳಿಕಾಳನ್ನ ಅದರೊಳಗಡೆ ಹಾಕಿ ನೈಟಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿ, ಆ ಹುಳ್ಳಿಕಾಳಲ್ಲಿ ಎಷ್ಟು ಹುಳ್ಳಿಕಾಳು ಬ್ಲಾಕ್ ಆಗಿರುತ್ತೋ ಅಷ್ಟು ವರ್ಷ ಆಗಿದೆ. ಅಂದರೆ ಒಂದು ಹುಳ್ಳಿಕಾಳು ಬ್ಲಾಕ್ ಆಗಿದ್ರೆ, ಕಪ್ಪಗಾಗಿದ್ರೆ ನಿಮ್ಗೆ 1 ವರ್ಷ ಆಗಿದೆ ಮದ್ದಕ್ಕೆ. ಇಲ್ಲ 1 ವರ್ಷನೇ ಆಗಿರೋದು, ಆಯಿತಾ? 2 ಆಗಿದ್ರೆ 2 ವರ್ಷ ಆಗಿದೆ, 3 ಆಗಿದ್ರೆ 3 ವರ್ಷ. ಎಷ್ಟು ಕಪ್ಪಗಾಗಿದೆಯೋ ಅಷ್ಟು ವರ್ಷದ ಲೆಕ್ಕ. ಇನ್ನು ಚೆನ್ನಾಗಿರೋವೆಲ್ಲ ಅದು ಬರಲ್ಲ ನಿಮಗೆ. ಅದನ್ನು ಕನ್ಫರ್ಮ್ ಮಾತ್ರ ಇರೋರು ನಮ್ಮ ಮದ್ದಿಕ್ಕವ್ರೆ ಅಂತ ನೀವು ಅದನ್ನ ಕನ್ ಮಾಡ್ಕೋಬೋದು. ಎರಡನೇದು ಏನಪ್ಪ ಅಂದರೆ, ನುಗ್ಗೆ ಸೊಪ್ಪು. ಆ ಸೊಪ್ಪನ್ನ ತಂದುಬಿಟ್ಟು, ನುಗ್ಗೆ ಸೊಪ್ಪನ್ನು ತಂದುಬಿಟ್ಟು ಒಂದಿಷ್ಟು ಹಿಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗ ಒಂದು 2 ನಿಮಿಷ ಇಟ್ಕೊಂಡಾಗ ಅದು ನಿಮಗೆ ಮದ್ದೇಡಿದ್ರೆ ಖಂಡಿತವಾಗಲೂ ಅದು ಗಟ್ಟಿ ಆಗೋಗುತ್ತೆ. ನಿಮಗೆ ಮದ್ದೇಡಿಲ್ಲ ಅಂದರೆ ಅದು ನೀರು ಥರನೇ ಇರುತ್ತೆ. ಇದೊಂದು ಪ್ರಯೋಗ. ಇದು ನುಗ್ಗೆ ಇದರಲ್ಲಿ ಆ ಪ್ರಯೋಗ ಮಾಡ್ಕೋಬೋದು. ಮೂರನೇದು ಬಂದು ನಿಮಗೆ ಏನಪ್ಪ ಅಂದರೆ, ಇಷ್ಟು ಪ್ರಯೋಗದಲ್ಲಿ ಕರೆಕ್ಟಾಗಿ ನಿಮ್ಗೆ ಗೊತ್ತಾಯಿತು ಅಂದರೆ, ಮದ್ದಿಡನ್ನ ನಾವು ಎಲ್ಲಿ ಸ್ವಾಮಿ ತೆಗೆಸ್ಕೊಳ್ಳೋದು ಶಂಕರಪ್ಪನವರೇ? ಎಲ್ಲೋದ್ರೂ ದುಡ್ಡು ಕೇಳ್ತಾರೆ, ಕಾಸು ಕೇಳ್ತಾರೆ. ಎಲ್ಲೂ ದುಡ್ಡು ಕೊಡಬೇಡ್ರಿ, ಯಾರಿಗೂ ಕಾಸು ಕೊಡಬೇಡ್ರಿ, ನಿಮ್ಮ ಮನೇಲೇ ನೀವು ಮಾಡ್ಕೊಳ್ರಿ. ಮದ್ದಿಂದನೇ ತೆಗಿಬೋದ್ರಿ. ಅದನ್ನು ಸಿಂಪಲಾಗಿ ನಿಮ್ಗೆ ಔಷಧಿ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಒಂದು 3 ನಿಂಬೆಹಣ್ಣು ತೊಗೊಬನ್ನಿ. 3 ನಿಂಬೆಹಣ್ಣು, ಒಂದೇ ನಿಂಬೆಹಣ್ಣು ಸಾಕು. ಒಂದು ನಿಂಬೆಹಣ್ಣು ತಂದುಬಿಟ್ಟು ನಿಮಗೆ ಗದ್ಗೆ ಅಂಗಡಿಗೆ ಹೋದರೆ ಕಾಮ ಕಸ್ತೂರಿ ಬೀಜ ಅಂತ ಕೊಡ್ತಾರೆ. ಆ ಕಾಮ ಕಸ್ತೂರಿ ಬೀಜನ ಒಂದು ತೊಗೊಳ್ಳಿ. ಒಂದೆಲ್ಲ ಒಂದು 5 ತೊಗೊಳ್ಳಿ, ಒಂದು 10 ರೂಪಾಯಿ ತೊಗೊಬನ್ನಿ. 10 ರೂಪಾಯಿ ಕಾಮ ಕಸ್ತೂರಿ ಬೀಜ ತಂದುಬಿಟ್ಟು ಒಂದು ನಿಂಬೆಹಣ್ಣು ತಂದುಬಿಟ್ಟು ಆ ನಿಂಬೆಹಣ್ಣು ಒಳಗಡೆಗೆ ಆ ಕಾಮ ಕಸ್ತೂರಿ ಚಿಕ್ಕದ ಹೋಲ್ ಹಾಕ್ಬಿಟ್ಟು ಕಾಮ ಕಸ್ತೂರಿ ಬೀಜ ಒಳಗೆ ಹಾಕ್ಬಿಟ್ಟು ಅದನ್ನ ಏನು ಮಾಡಬೇಕು ಅಂದರೆ, 1 ಲೋಟ ನೀರಿಗೆ ಒಂದು 5 ಸ್ಪೂನ್ ಅಷ್ಟು ಉಪ್ಪು ಹಾಕಬೇಕು. ಅರ್ಥ ಆಯ್ತಾ ಇದೆಯಾ? 5 ಸ್ಪೂನ್ ಅಷ್ಟು ಉಪ್ಪು ಹಾಕಬೇಕು, ಕಲ್ಲುಪ್ಪು ಹಾಕಬೇಕು. ಅದನ್ನ ಕರಗಿದ ಮೇಲೆ ಅದರೊಳಗಡೆ ನಿಂಬೆಹಣ್ಣು ಹಾಕ್ಬಿಟ್ಟು ನೈಟಲ್ಲಿ ಇಕ್ಬಿಡಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅದನ್ನು ಏನು ಮಾಡಬೇಕು ಅಂದರೆ, ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣವೇ ಅದನ್ನು ಆ ನಿಂಬೆಹಣ್ಣು ತೆಗೆದು ಹಂಗೆ ಖಾಲಿ ಹೊಟ್ಟೆಲಿ ಅಗದು ತಿನ್ನಬೇಕು.
ಅಗದು ತಿಂದ್ಬಿಟ್ಟು ಆ ನೀರನ್ನ ಕುಡ್ಕೊಂಡಾಗ ನಿಮ್ಗೆ ಅರ್ಧ ಗಂಟೆಯಲ್ಲಿ ನಿಮಗೆ ವಾಮಿಟ್ ಆಗುತ್ತೆ. ವಾಮಿಟ್ ಅಂದರೆ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದಾಗ ಅದರಿಂದ ಆ ಹೊಟ್ಟೆ ಒಳಗಡೆ ಮದ್ದು ನಿಮ್ಗೆ ಈಚೆಡೆ ಬಂದುಬಿಡುತ್ತೆ. ಈ ಮದ್ದನ್ನ ಯಾವ ಥರ ಮಡಗಿರ್ತಾರೆ ಅಂದರೆ ಗೋಸಿಂಬಿನಲ್ಲಿ ಮಡಗ್ತಾಯಿದ್ರು ಆವಾಗ. ಗೋಸಿಂಬಿ ಅಂದರೆ ಗೊತ್ತಲ್ಲ ನಿಮಗೆ, ಬಣ್ಣ ಬದಲಾಗೋ ಆ ಗೋಸಿಂಬಿನ ಸಾಯಿಸ್ಬಿಟ್ಟು ಮೇಲ್ಗಡೆ ನೇತಾಕ್ಬಿಟ್ರೆ ಅದ್ರಲ್ಲಿ ರಕ್ತ ತೊಡ್ತಾಯಿತ್ತು. ಆ ರಕ್ತ ಕೆಳಗಡೆ ಪ್ಲೇಟ್ ಇಕ್ಬಿಟ್ರೆ ಆ ರಕ್ತ ಎಲ್ಲ ತೊಟ್ಟಿ ಬ್ಲ್ಯಾಕ್ ಕಲರಾಗಿ ಹೋಗ್ತಾಯಿತ್ತು. ಅದನ್ನೆಲ್ಲ ಗೂಡಿಸಿ ಎತ್ಕೊಂಡು ಮ್ಯಾಣದ ಥರ ಮಾಡಿಕೊಂಡು ಒಂದು ಸ್ವಲ್ಪ ಇಕ್ಬಿಟ್ರೆ ಸಾಕು, ಮನುಷ್ಯ ಅಷ್ಟೇ ಒಂದು ವರ್ಷ ಅಷ್ಟರಲ್ಲಿ ಸತ್ತೋಗ್ಬಿಡ್ತಾಯಿದ್ರು. ಆ ಥರ ಪಾಪದ ಕೆಲಸ ಮಾಡ್ತಾಯಿದ್ರು. ಆ ಪಾಪದ ಕೆಲಸ ಎಲ್ಲ ನಮ್ಮ ತಾತ ವಿಧಿಕರು, ನಮ್ಮ ಗೊತ್ತಿರೋರು ಪಂಡಿತರು, ನಾವೇ ದೊಡ್ಡ ಪಂಡಿತರು ಅಂತ ಹೇಳ್ಕೊಳ್ಳಲ್ಲ, ನಮಗಿಂತ ದೊಡ್ಡ ಪಂಡಿತರು ಈ ಥರ ಹೇಳ್ತಾಯಿದ್ರು, ವಿದ್ಯೆಗಳು ಈ ಥರ ಇದೆ, ಈ ಥರ ಮಾಡ್ಕೋಬೋದು ಅಂತ. ಆ ಥರ ಮಾಡ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಆಗುತ್ತೆ. ಯಾಕೆ ಅಂದರೆ ಮದ್ದಿಡಿರೋ ತುಂಬ ಜನ ನೋವಲ್ಲಿ ಅನುಭವಿಸ್ತಾ ಇದ್ದೀರಾ. ಈ ಮಂಡಿ ನೋವು, ಸುಸ್ತು, ನಮಗೆ ಇದೆಲ್ಲ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ, ಜಾಸ್ತಿ ಹೇಳೋಕ್ಕಾಗಲ್ಲ, ವೀಡಿಯೋ ತುಂಬ ದೊಡ್ಡದಾಗುತ್ತೆ. ನಾನು ಹೇಳ್ತಾಯಿದ್ದೀವಿ ಸಿಂಪಲಾಗಿ, ಮದ್ದಿಡಿರೋರು ಖಂಡಿತ ಈ ವ್ಯವಸ್ಥೆ ಮಾಡ್ಕೊಳ್ಳಿ. ಧೈರ್ಯವಾಗಿ ನಿಮಗೆ ಖಂಡಿತ ವಾಸಿ ಆಗುತ್ತೆ. ನೀವು 3 ದಿನದಲ್ಲಿ ಚೆನ್ನಾಗಿ ಹೋಗ್ತೀರಾ. ಧೈರ್ಯವಾಗಿ ಮಾಡ್ಕೊಳ್ಳಿ ಮನೆ ಮದ್ದು. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟ ಶಂಕರಪ್ಪ.